ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಏನು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಮೈಸೂರಿನ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ಪಾಪ ಅವ್ರ ಬ್ಯಾಕ್ಗ್ರೌಂಡು ಜನಗಳಿಗೆ ತಿಳಿಸುವಂಥ ಕೆಲಸವಂಥದಕ್ಕೆ ನಾವು ಬದ್ಧರಾಗಿದ್ದೇವೆ. ಕೃಷ್ಣ, ಸ್ನೇಹಮಯಿ ಕೃಷ್ಣ, ಅವರಿಗೆ ಯಾರಿಗೆ ಅವರು ಅಷ್ಟೊಂದು ಸ್ನೇಹಮಯಿ ಎನ್ನುವಂಥದ್ದು ಅವ್ರ ಹಿನ್ನೆಲೆ ಏನು, ಅವರು ಎಷ್ಟರ ಮಟ್ಟಿಗೆ ಪಾಪ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರಲ್ಲಿ ಹುಟ್ಟಿರುವಂಥವ್ರು, ಎಷ್ಟು ಸಾಚ ಅನ್ನುವಂಥದ್ದು ಇದು ನನ್ನ ಕರ್ತವ್ಯ ಕೂಡ. ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾವಿಲ್ಲಿಯವರೆಗೂ ಅವನ ವಿಚಾರದಲ್ಲಿ ನಾವು ಮಾತಾಡಿರಲಿಲ್ಲ. ಬಟ್ ಇವತ್ತು ನನ್ನ ಅನಿವಾರ್ಯತೆ ಇದೆ. ನನ್ನ ಬಗ್ಗೆ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಮತ್ತು ಮೇಡಮ್ ಸಿದ್ದರಾಮಯ್ಯನವರ ಮಿಸಸ್ ವಿರುದ್ಧ ಒಂದು ದೂರನ್ನು ಜಂಟಿಯಾಗಿ ದಾಖಲೆ ಮಾಡಿರುವಂಥದ್ದು ನಾನು ಕಾಪಿ ಇದೆ. ಬನ್ನಿ ಭಾಸ್ಕರ್ ಅವರು ಒಂದು ಚೇರ. ಸ್ನೇಹಮಯಿ ಕೃಷ್ಣ ಅನ್ನುವರು ಯಾರು? ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳುವಂಥದ್ದಲ್ಲ. ಹೈಕೋರ್ಟ್ಗಳಿಗೆ ಕಟ್ಟಿರುವಂಥ ಅಫಿಡವಿಟ್, ಪೊಲೀಸ್ ಇಲಾಖೆಯಿಂದ ಹೋಗಿರುವಂಥ ಅಫಿಡವಿಟ್. ಈ ವ್ಯಕ್ತಿ ಯಾರು? ಇವ ವ್ಯಕ್ತಿಯ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರು ನಗರದಲ್ಲಿ ಮತ್ತು ಮೈಸೂರು ರೂರಲಲ್ಲಿ ಮತ್ತು ಇತರೆ ಕಡೆ ಎಷ್ಟು ಕೇಸ್ಗಳಿದ್ದಾವೆ, ಯಾವ ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟಾದ ಮೇಲೆ ಇವತ್ತೇನು ಆಪಾದನೆ ಮಾಡಿದರೆ ಆ ಆಪಾದನೆ ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರದಲ್ಲಿ 17 ಕೇಸ್ಗಳಿದ್ದಾವೆ. ಮೈಸೂರು ರೂರಲಲ್ಲಿ 12 ಕೇಸ್ಗಳಿದ್ದಾವೆ. ರಾಜ್ಯದ ಇತರೆ ಭಾಗಗಳಲ್ಲಿ 15 ಕೇಸ್ಗಳಿದ್ದಾವೆ. ಒಟ್ಟು 44 ಪ್ರಕರಣಗಳು ಮಾನ್ಯ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಇರುವಂಥದ್ದು ಪ್ರಕರಣಗಳು. ಯಾವ್ಯಾವು ಅನ್ನುವಂಥದ್ದು ನಾನು ನಿಮಗೆ ಪಟ್ಟಿ ಕೊಡ್ತೀನಿ, ಕಾಪಿ ಕೊಡ್ತೀನಿ ನಿಮಗೆ. ಒಟ್ಟು 84 ಸೆಕ್ಷನ್ಸ್ ಅಡಿಗಳಲ್ಲಿ 44 ಕೇಸ್ಗಳು ದಾಖಲಾಗಿದೆ. 44 ಕೇಸ್ಗಳು ದಾಖಲಾಗಿರುವಂಥದ್ದು 84 ಸೆಕ್ಷನ್ಸ್, IPC CRPC ಸೆಕ್ಷನ್ಸ್ ಅಡಿಗಳಲ್ಲಿ. ಇದರಲ್ಲಿ ಕ್ರಿಮಿನಲ್ ಕೇಸ್ ಇದೆ, ಎಲ್ಲ ಕ್ರಿಮಿನಲ್ ಕೇಸ್ಗಳೇ. ಬ್ಲಾಕ್ ಮೇಲ್, ಎಕ್ಸ್ಟಾರ್ಷನ್, ಕೊಲೆ ಕೇಸು ಮತ್ತು ಮೋಸ, ಇಷ್ಟು ಕೇಸ್ಗಳು ಇದ್ದಾವೆ. ನಾನು ಒಂದು ಪ್ಯಾರಾಗ್ರಾಫ್ನ ಅವರು ಬರೆದಿರುವಂಥದ್ದು ಪೊಲೀಸ್ ಇಲಾಖೆಯವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಒಂದು ಪ್ಯಾರಾಗ್ರಾಫ್ನ ಓದುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಈತನು ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂ ಮಾಲೀಕರನ್ನು ಸ್ವಾಧೀನದಿಂದ ಬಡಿದೆಬ್ಬಿಸುವುದು ಹಾಗೂ ಓಡಿಸುವುದು, ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ. ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪು ನಗರ ಠಾಣಾ ಸರಹದ್ದಿನ ಒಬ್ಬ ಮಹಿಳೆ ಮಾನಕ್ಕಿ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ. ಇದು ಓನ್ಲಿ ಒನ್ ಪ್ಯಾರಾಗ್ರಾಫ್. ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್. ಈಸ್ ಆಲ್ಸೋ ಎ ರೌಡಿ ಶೀಟರ್. ಇವನ ವಿರುದ್ಧ ರೌಡಿ ಶೀಟರ್ ಇದೆ. ಈಸ್ ಎ ರೌಡಿ. ಆ ಒಂದು ಜಿಸ್ಟನ್ನು ಓದ್ತೀನಿ. ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಅಟ್ ಸ್ನೇಹಮಯಿ
ಕೃಷ್ಣ ತಂದೆ ಲೇಟ್ ಸಿದ್ದಪ್ಪ, ನಂಬರ್ 335 ಬಂಡಿಪಾಳ್ಯ, ಗಣಪತಿ ಆಶ್ರಮ ಅಂಚೆ, ಮೈಸೂರು ಇಲ್ಲಿ ವಾಸವಾಗಿದ್ದು, ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು, ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ 1059 ಮತ್ತು 1003ರ ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರ ಅವರ ಕಚೇರಿ ಆದೇಶ ಸಂಖ್ಯೆ KRD ಮೆಮೊ 62 2019 ದಿನಾಂಕ 1/4/2019ರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ಚಟುವಟಿಕೆಯಲ್ಲಿ ಇದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಇವರ ಬ್ಯಾಕ್ಗ್ರೌಂಡ್ ಇದು. ಮಾನ್ಯ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಕಚೇರಿಗೆ ಏನು ದೂರನ್ನು ದಾಖಲಿಸಿದ್ದಾರೆ. ಸರ್ವೆ ನಂಬರ್ 464 ದೇವನೂರು 3ನೇ ಹಂತದ ಬಡಾವಣೆಯ ವಿಚಾರದಲ್ಲಿ ಇವರ ದೂರನ್ನು ಆತಿಥ್ಯವಾಗಿ ಮಾನ್ಯ ಗವರ್ನರ್ ಅವರು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ನಾವು ಕೆಲ ದಿನಗಳಿಂದ ಕಾಣ್ತಾ ಇದ್ದೀವಿ. ಸರ್ 2019 ಡೇಟು ನಾನು ಓದಿದೆ, ಒಂದು ನಿಮಿಷ ಓದ್ಬಿಡ್ತೀನಿ ಸರ್. 1/4/2019ರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. 1/4/2019ರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ. ಈವರೆಗೂ ಈತನು ರೌಡಿ ಚಟುವಟಿಕೆಯಲ್ಲಿದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ. ಎಸ್, KR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಎಸ್, ಸ್ಟಿಲ್ ಇಟ್ಸ್ ಕಂಟಿನ್ಯೂ. ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಟ್ಟು. ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ, ನಿಮಗೆ ನಾನು ಕೊಡ್ತೀನಿ. ನೋಡಿ ಸರ್, ಇವರಲ್ಲಿ ಎಲ್ಲ FIR ಕಾಪಿಗಳು, ಇಷ್ಟೂ FIR ಕಾಪಿಗಳು, 84 ಸೆಕ್ಷನ್ಸ್ ಇರುವಂತೆ FIR ಕಾಪಿಗಳು ನನ್ನ ಹತ್ರ ಇದ್ದಾವೆ. ಇದರಲ್ಲಿ ಒಂದೇ ಒಂದು ತುಣುಕು, ಒಂದು ಕಂಪ್ಲೇನೆಂಟ್ ನಿಮಗೆ ನಾನು ಓದುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನಾನು ನಿಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಒಂದೇ ಥರ ಅಲ್ಲ, ಬೇರೆ ಬೇರೆ ಸ್ಟೇಷನ್. ಕೊಲೆ, ಬ್ಲಾಕ್ಮೇಲ್, ಎಕ್ಸ್ಟಾರ್ಷನ್, ಎದುರಿಸೋದು, ಬೆದರಿಸೋದು, ಬಹುತೇಕ 90% ಭೂ ಸಂಬಂಧಪಟ್ಟಿರುವಂಥದ್ದು. ಭೂ ದಾಖಲೆಗಳಿಗೆ ಯಾರೋ ಮನೆ ಕಟ್ಟಿರ್ತಾರೆ, ಅದಕ್ಕೆ ಒಂದೇ ಒಂದು ಪ್ಯಾರಾಗ್ರಾಫ್ನ ಓದ್ತೀನಿ. ಸ್ನೇಹಮಯಿ ಕೃಷ್ಣನ ಮುಂದಾಳತ್ವದಲ್ಲಿ ಆಸ್ತಿಯ ದಾಖಲೆಗಳು ಕೊಡು, ಇಲ್ಲದಿದ್ದರೆ ಕೊಲೆ ಮಾಡುತ್ತೇನೆ ಎಂದು, ಇಲ್ಲದಿದ್ದರೆ ನಿನ್ನ ಹತ್ತಿರ ಇರುವ ಬ್ಲಾಕ್ ಮನಿಯನ್ನು ನನಗೆ ಕೊಡು ಎಂದು ಗೂಂಡಾಗಿರಿ ಮಾಡಿರುತ್ತಾರೆ. ಈ ಸಂಬಂಧ 20/9/2018 ಮಧ್ಯಾಹ್ನ 12 ಗಂಟೆಯಲ್ಲಿ ಪ್ರಕರಣದ ನಡೆದ ನಂತರ ದಿನಾಂಕ 29/9/2018 ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೇನೆ. FIR ನಂಬರ್ 141/2018 ಆಗಿರುತ್ತದೆ. ನಂತರ ಸದರಿಯರು ಪ್ರತಿನಿತ್ಯ ಬೆದರಿಕೆ ಹಾಕಿ ನನ್ನ ನಿವೇಶನದ ಬಳಿ ಸ್ನೇಹಮಯಿ ಕೃಷ್ಣ ಹಾಗೂ ನಾಗಲಾಂಬಿಕಾ ಪೊಲೀಸ್ ಅಶೋಕ ಮತ್ತು ಸ್ವಾಮೀರವರುಗಳು ಪ್ರತಿದಿನ ಭೇಟಿ ನೀಡಿ ನನಗೆ ಚಿತ್ರಹಿಂಸೆ ನೀಡುತ್ತಿದ್ದು, ಹಲವಾರು ಬಾರಿ ಆಯುಧಗಳನ್ನು ತೋರಿಸಿ ನನ್ನನ್ನು ಕಿಡ್ನಾಪ್ ಮಾಡಲು ಪ್ರಯತ್ನಿಸಿರುತ್ತಾರೆ. ಹಾಗೂ ನಾನು ತಿಳಿಸುವ ಸ್ಥಳಕ್ಕೆ ಬಂದು ನಾನು ನೀಡುವ ಪತ್ರಗಳಿಗೆ ಸಹಿ ಮಾಡು ಎಂದು 23/10/2018 ಸಂಜೆ 5 ಗಂಟೆ ಸಮಯದಲ್ಲಿ ನಿವೇಶನ ಬಳಿ ಬಂದಿದ್ದಾಗ ನನ್ನನ್ನು ಅಪಹರಣ ಮಾಡಲು ಪ್ರಯತ್ನಿಸಿದ್ದು, ನಾನು ಅವಕಾಶ ನೀಡದೆ ಇದ್ದುದರಿಂದ ನನ್ನಿಂದ 1 ಕೋಟಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಕೊಡದಿದ್ದರೆ ಆಸ್ತಿ ಕೈ ತಪ್ಪುತ್ತದೆ ಎಂದು ಬೆದರಿಕೆ ಹಾಕಿರುತ್ತಾರೆ. ಆ ಸಮಯದಲ್ಲಿ ಅಶೋಕ ಎಂಬುವನು ನನ್ನ ಬಳಿ ಹಲವಾರು ಕೊಲೆಪಾತಕರು ಇದ್ದಾರೆ, ನಾನೂ ಸಹ 1 ವರ್ಷ ಜೈಲಿನಲ್ಲಿ ಇದ್ದವನು, ಹಿಂದೆ ಕೋಟ್ಯಾಂತರ ರೂಪಾಯಿ ಡೀಲು ಮಾಡಿರುತ್ತೇನೆ, ಇದು ಯಾವುದೂ ನನಗೆ ಲೆಕ್ಕಕ್ಕಿಲ್ಲ. ಪೊಲೀಸ್ನವರು ನಾನು ಹೇಳಿದ ಹಾಗೆ ಕೇಳುತ್ತಾರೆ, ನೀನು ಯಾರು ಬಳಿ ಹೋದರೂ ನಿನ್ನನ್ನು ನಿಲ್ಲಿಸುವಂತೆ ಮಾಡುತ್ತೇನೆಂದು ಹೇಳುತ್ತಾನೆ. ಸ್ನೇಹಮಯಿ ಕೃಷ್ಣರವರು ನನ್ನನ್ನು ಕಂಡರೆ ಮೈಸೂರಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಹುಚ್ಚೆವಹಿಕೊಳ್ಳುತ್ತಾರೆ. ಸ್ನೇಹಮಯಿ ಕೃಷ್ಣರವರನ್ನು ಕಂಡ್ರೆ ಅದು ಪಾರ್ಶಿಯಲಿ ಸತ್ಯ ಕೂಡ. ಬಹುತೇಕ ಪೊಲೀಸ್ನವರು ಸ್ನೇಹಮಯಿ ಕೃಷ್ಣನ್ ಕಂಡ್ರೆ ಹುಚ್ಚೆವಹಿಕೊಳ್ತಾರೆ ಅನ್ನುವಂಥದ್ದು ಇವನೇನಿಲ್ಲಿ ನಮೂದನೆ ಮಾಡಿದ್ದಾನೆ, ಅದು ಸತ್ಯನೂ ಕೂಡ. ನಾನು ಕಣ್ಣಾರೆ ನಾನು ಕಂಡಿದ್ದೇನೆ.
ಸತ್ಯ ಉಚ್ಚವಿಕೊಳ್ಳುತ್ತಾರೆ. ಆಸ್ತಿ ಕೊಡುತ್ತೀಯಾ ಅಥವಾ ಜೀವ ಕಳೆದುಕೊಳ್ಳುತ್ತೀಯಾ, ನೀನೇ ಒಂದು ನಿರ್ಧಾರವನ್ನು ತೆಗೆದುಕೋ. ಈ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಸಹ ನಿನ್ನದೇನು ನಡೆಯುವುದಿಲ್ಲವೆಂದು ಎದುರಿಸುತ್ತಾನೆ ಅನ್ನುವಂಥದ್ದು ಒಂದು ಜಿಸ್ಟ್ ಆಫ್ ದಿ ಕಂಪ್ಲೇಂಟ್. ಈ ಥರ ಎಲ್ಲ ಕಂಪ್ಲೇಂಟಲ್ಲೂ ಇದ್ದಾವೆ, ಎಲ್ಲ FIRಗಳಲ್ಲಿ ಇದ್ದಾವೆ. ಕೊಡ್ತೀವಿ ನಾವು, ವಿ ವಿಲ್ ಗಿವ್ ಯು ಇನ್ ಕೇಸ್ ಇಫ್ ಯು ರಿಕ್ವೈರ್. ಸೊ ಅದರಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲಿ ಎಲ್ಲ ದಾಖಲೆಗಳನ್ನು ನನಗಿರುವಂಥ ಮಾಹಿತಿ ಪ್ರಕಾರ ಏನು ಮಾನ್ಯ ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಿದ್ದಾರೆ, BJPಯವರು ಬಿಡುಗಡೆ ಮಾಡಿದ್ದಾರೆ, ಅದೆಲ್ಲವೂ ದಾಖಲೆಗಳನ್ನು ಸಪ್ಲೈ ಮಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣರವರು. ನನಗಿರುವಂಥ ಮಾಹಿತಿ ಪ್ರಕಾರ ಬಹುತೇಕ ದಾಖಲೆಗಳನ್ನು ಸೃಷ್ಟಿಸಿ ಅವನ್ನ ರೈಡ್ ಮಾಡಿದ್ರೆ ಪೊಲೀಸ್ನವರು ಇವತ್ತೇನೆ ಉಚ್ಚೆ ಉಯ್ಕೊಳ್ಳಿಲ್ಲ ಅಂದರೆ ಅವನ ಪರ ವಿಚಾರದಲ್ಲಿ ಪೊಲೀಸ್ನವರು ನಮ್ಮ ಪತ್ರಿಕಾ ಹೇಳಿಕೆಯನ್ನು ಗಮನಿಸಿ ಅವನ್ನ ರೈಡ್ ಮಾಡಿ ಒಳಗಡೆ ಹಾಕಿದ್ರೆ, ರೈಡ್ ಮಾಡಿದ್ರೆ ಅವ್ರ ಮನೆ ಅವರ ಎಲ್ಲೆಲ್ಲಿ ಇರ್ತಾನೆ ಅನ್ನುವಂಥದ್ದು ರೈಡ್ ಮಾಡಿದ್ರೆ ಮೂಡ ಸೀಲ್ಗಳು ಸಿಗ್ತವೆ, ಮೂಡ ಲೆಟರ್ಡ್ಗಳು ಸಿಗ್ತವೆ, ಚಾಪ ಕಾದುಗಳು ಸಿಗ್ತವೆ ಅವನಿದ್ರಲ್ಲಿ ತೆಲುಗಿ ಥರ. ಸೊ ಆಲ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ವಿತ್ ಹಿಮ್. I do not know whether really the police is fearing for Snehamayi Krishna or police is having a good relationship with Snehamayi Krishna ಅನ್ನುವಂಥದ್ದು ಅವರು ಪೊಲೀಸ್ನವರೇ ಸ್ಪಷ್ಟಪಡಿಸಬೇಕು. ದುರಂತ ಇದು. IPS ಆಫೀಸರ್ಸ್ಗಳು, KSPS ಆಫೀಸರ್ಸ್ಗಳು ನಾವು ಹೋಗಿ ದೂರನ್ನು ಕೊಟ್ಟರೆ ಇವನ ವಿರುದ್ಧ ದೂರೇ ದಾಖಲೆ ಮಾಡಲ್ಲ. ನಮ್ಮ ಸರ್ಕಾರ ಇದ್ದೂ ದೂರೇ ದಾಖಲೆ ಮಾಡಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಅರ್ಥ ಆಗ್ತಾ ಇದೆ ನನಗೆ ಯಾಕೆ ದಾಖಲೆ ಮಾಡ್ತಾ ಇಲ್ಲ ಅಂತ. ಸ್ನೇಹಮಯಿ ಕೃಷ್ಣ ಅಂದರೆ ನಾವು ಆಗಲೇ ಕೊಟ್ಟು 15 ದಿವಸ ಆಯಿತು. ಈ ವಿಚಾರದಲ್ಲಿ ಎಲ್ಲ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀವಿ, ಪೊಲೀಸ್ ಕಮಿಷನರು DCP 1 DCP 2 ಎಲ್ರಿಗೂ ದಾಖಲೆಗಳ ಸಮೇತ ಕೊಟ್ಟರು ಕನಿಷ್ಠ ಒಂದು NCR ಮಾಡಲಿಲ್ಲ, ಕನಿಷ್ಠ ಒಂದು ಅಕ್ನಾಲಜ್ಮೆಂಟ್ ಕೊಡಲಿಲ್ಲ. ನಮ್ಮ ದುಃಖಗಳನ್ನು ನಾನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ಸ್ನೇಹಮಯಿ ಕೃಷ್ಣ ಅನ್ನೋನು ನಮ್ಮ ವಿರುದ್ಧ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ತಕ್ಷಣ ದೂರ ದಾಖಲಾಗುತ್ತೆ ನಮ್ಮ ವಿರುದ್ಧ. ದೆನ್ ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಟೈಪ್ ಆಫ್ ಇನ್ಫ್ಲೂಯೆನ್ಸ್ ಮಿಸ್ಟರ್ ಸ್ನೇಹಮಯಿ ಕೃಷ್ಣ ಈಸ್ ಹ್ಯಾವಿಂಗ್ ವಿತ್ ಪೊಲೀಸ್ ಆಸ್ ವೆಲ್ ಆಸ್ ವಿತ್ BJP ಆ್ಯಂಡ್ JDS ಅನ್ನುವಂಥದ್ದು ದೊಡ್ಡ ಪ್ರಶ್ನೆ, ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ನಾನೀಗ ದೂರನ್ನು ದಾಖಲು ಮಾಡಿರುವಂಥ ವಿಚಾರಕ್ಕೆ ಬರ್ತೀನಿ. ಇವತ್ತು 28/8/2024 ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟ್ರಿಗೆ ಒಂದು ದೂರನ್ನು ದಾಖಲು ಮಾಡಿದರು. 2 ಪೇಜು ನಿಮಗೆ ಆ ಕಾಪಿ ನಿಮ್ಮ ಹತ್ರ ಇದೆ ಅನ್ನುವಂಥದ್ದು ನನಗೆ ಅರ್ಥ ಆಗುತ್ತೆ. 4 ಲೈನ್ ಓದ್ತೀನಿ ನಾನು. ಬಹುಶಃ ನನಗಿರುವ ಅನುಮಾನದ ಪ್ರಕಾರ ಶ್ರೀ ಪಾರ್ವತಿರವರು ಬರೆದಿರುವ ಪತ್ರದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೋರಿದ ವಿಚಾರವನ್ನು ಮುಚ್ಚಿಟ್ಟು ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ ಪದಗಳ ಮೇಲೆ ವೈಟ್ನರ್ ಹಾಕಲಾಗಿದೆ ಎಂಬಂತೆ ಬಿಂಬಿಸುವ ಸಲುವಾಗಿ M. ಲಕ್ಷ್ಮಣ್ ಮತ್ತು ಶ್ರೀಮತಿ ಪಾರ್ವತಿರವರು ಸಂಚು ರೂಪಿಸಿ ಹೊಸದಾಗಿ ಸುಳ್ಳು ಪತ್ರವನ್ನು ಸೃಷ್ಟಿಸಿ ನನ್ನ ದೂರರ್ಜಿಗೆ ಉತ್ತಮವಾದ ಮತ್ತು ನೈಜವಾದ ಸಾಕ್ಷ್ಯಾಧಾರವಾಗಿದ್ದ ದಿನಾಂಕ 23/6/2014 ಶ್ರೀಮತಿ ಪಾರ್ವತಿರವರು ನೀಡಿದ್ದ ಮೂಲ ಪತ್ರವನ್ನು ನಾಶಪಡಿಸಿ ಇತ್ತೀಚೆಗೆ ಸೃಷ್ಟಿಸಿರುವ ದಾಖಲೆಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದ ಕಡತದಲ್ಲಿ ಸೇರಿಸಿ ಸದರಿ ದಾಖಲೆಯನ್ನು ಇಟ್ಟುಕೊಂಡು ಈ ರೀತಿ ವಿಡಿಯೋ ಮಾಡಲಾಗಿದೆ ಎಂಬ ಅನುಮಾನ ಕಾಡುತ್ತದೆ ಅಂತ ಪಾಪ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ನಾನು ಹಿಂದೆ ಸುಮಾರು ಜನ ಮಾಧ್ಯಮದವರು ಬಂದಿರಲಿಲ್ಲ, ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ನಾನು ಒಂದಷ್ಟು ದಾಖಲೆಗಳನ್ನು ತಗೊಂಡಿದ್ದೀನಿ. ನಾನು ಅಂಡರ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಐ ಹ್ಯಾವ್ ಆಲ್ಸೋ ಟೇಕನ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇಲ್ಲಿ ಎಷ್ಟರ ಮಟ್ಟಿಗೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ನನಗೆ ಭಾಳ ದುರಂತದ ಸಂಗತಿ ಏನು ಅಂದರೆ ಕೆಲವು ಮಾಧ್ಯಮದವರು ಅವನು ಹೇಳುವಂಥದ್ದನ್ನೇ ಇಂಪಾರ್ಟೆಂಟಾಗಿ ತೆಗೆದುಕೊಂಡು ತೋರಿಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಸರ್, ಇಲ್ಲಿ ದಿಸ್ ಇಸ್ ದ ಲೆಟರ್. ಇಲ್ಲಿ 2 ಪತ್ರವನ್ನು ನಾನು ತೋರಿಸ್ತೀನಿ ಸರ್. ಒಂದು 25/10/2021 ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿರುವಂಥ ಒಂದು ಪತ್ರ ಇದೆ. ಇದು 1 ಪೇಜ್ ಪತ್ರ, ಒಂದೇ ಪೇಜ್, 2 ಪೇಜ್ ಇಲ್ಲ ಇದು. ಇದರ ಆಧಾರದ ಮೇರೆಗೆ ಮೂಡಾದಲ್ಲಿ ರೆಸಲ್ಯೂಷನ್ ಆಗಿರೋದು. ಏನಂತ,
ದೇವನೂರು ಬಡಾವಣೆಯಲ್ಲಿ ಜಾಗ ಲಭ್ಯ ಇಲ್ಲದಿದ್ದರೆ ಸಮಾನಾಂತರ ಬಡಾವಣೆಯಲ್ಲಿ ಜಾಗವನ್ನು ಕೊಡುವಂಥದ್ದಕ್ಕೆ 50-50 ರೇಷದಲ್ಲಿ ಕೊಡುವಂಥದ್ದಕ್ಕೆ ತೀರ್ಮಾನಿಸಲಾಗಿದೆ ಅನ್ನುವಂಥದ್ದು ಈ ಪತ್ರದ ಆಧಾರದ ಮೇರೆಗೆ. ಇದಕ್ಕೆ ಮುಂಚೆ ಒಂದು ಪತ್ರ ಕೊಟ್ಟಿದ್ದಾರೆ ಅವರು 25/6/2014 ಒಂದು ಪತ್ರ ಕೊಟ್ಟಿದ್ದಾರೆ. 2 ಪೇಜ್ ಇದೆ ಇದು. ಈ ಪತ್ರದಲ್ಲಿ 2 ಪೇಜ್ ಇದೆ. ಕಂಟಿನ್ಯೂಷನ್ ಈ ಪೇಜಲ್ಲಿದೆ. ಕಂಟೆಂಟ್ ಸೇಮ್. ಈ ಪತ್ರವನ್ನು ರೆಸೊಲ್ಯೂಷನ್ಗೆ ಕನ್ಸಿಡರ್ ಮಾಡಿಲ್ಲ. ಮೋಡದವರು ತೀರ್ಮಾನ ತಗೊಂಡ್ರಲ್ಲ 50-50 ರೇಷದಲ್ಲಿ ಕೊಡಬೇಕು ಅಂತ, ಈ ಪತ್ರವನ್ನು ಪರಿಗಣಿಸಿಲ್ಲ ಅವರು. ಇವರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಮಾಹಿತಿ ತಗೊಂಡವರು. ಆ ಕಾಪಿನೂ ನನ್ನ ಹತ್ರ ಇದೆ ನೋಡಿ, ಇಲ್ಲಿದೆ. ಇದು 2014 ಪತ್ರ. 2014 ಪತ್ರ ಇದು. ಒಂದೇ ಪತ್ರದಲ್ಲಿ 2 ಕಡೆ ಸಿಗ್ನೇಚರ್ ಇದೆ ಮೇಡಮ್ ಅವರು. 2 ಪೇಜಲ್ಲಿ 2 ಸಿಗ್ನೇಚರ್ ಇದೆ. ಅವನು ಹೇಳ್ತಾನೆ ಇಂಟು ಮಾರ್ಕ್ ಮಾಡಿರೋದು, ದಯಮಾಡಿ ಚೂರು ಗಮನಿಸಿದ. ಈ ಇಂಟು ಅನ್ನುವಂಥದ್ದು ಮಾರ್ಕ್ ಮಾಡಿ ಅದಾದ ಪಕ್ಕದಲ್ಲಿ ಸಿಗ್ನೇಚರ್ ಇದೆ. ಆ ಸಿಗ್ನೇಚರ್ಗೂ ಇಂಟಿಗೂ ಸ್ವಲ್ಪ ದೂರ ಇದೆ ಅಂತ ಹೇಳ್ತಾನೆ. ಓಕೆ. ಆಮೇಲೆ ಮತ್ತೆ ತಿರ್ಗಾ ಇದನ್ನು ತೋರಿಸ್ತಾನೆ ಅವನು. ಈ ಸಿಗ್ನೇಚರ್ನ ಫಸ್ಟ್ ಪೇಜಲ್ಲಿರುವಂಥ ಸಿಗ್ನೇಚರ್ ತೋರಿಸಿ, ಅಲ್ಲೂ ಇಂಟು ಮಾರ್ಕ್ ಇದೆ, ಅಲ್ಲೂ ಸಿಗ್ನೇಚರ್ ಇದೆ ಪಾರ್ವತಿ ಮೇಡಮ್ ಅವರು. ಇಲ್ಲಿ ಇಂಟು ಮಾರ್ಕು ಮತ್ತು ಈ ಸಿಗ್ನೇಚರ್ಗೂ ಭಾಳ ಹತ್ತಿರ ಇದೆ. ಏನೊಂದು 1 ಮಿಲಿಮೀಟರ್ ಇರ್ಬೋದು, 2 ಮಿಲಿಮೀಟರ್ಸ್ ಇರ್ಬೋದು, ಇಲ್ಲೇ 6 ಮಿಲಿಮೀಟರ್ ಇರ್ಬೋದು. ಇದನ್ನು ಅವನು ದೂರನಲ್ಲಿ ಹೇಳ್ತಾನೆ ಅವನು ಸಿಗ್ನೇಚರ್. ಅದು ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ಅದೇ ಅಲ್ಲಿಗೆ ಬರ್ತೀನಿ ನಾನು. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಇದು ಅವನು ದಾಖಲೆಗಳನ್ನು ಪಿನಲ್ಲಿ ಏನಿದೆ, ಎನಲ್ಲಿ ಏನಿದೆ, ಆರಲ್ಲಿ ಏನಿದೆ, ವಿನಲ್ಲಿ ಏನಿದೆ ಅನ್ನುವಂಥದ್ದು ಎಲ್ಲ ಪೂರ್ತಿ FSL ರಿಪೋರ್ಟ್ ಥರ ವಿಂಗಡಣೆ ಕೊಟ್ಟಿದ್ದಾನೆ ಅವನು. ನನ್ನ ಹತ್ರ ಇದೆ ಅದು. ನಾನು ಅವತ್ತು ಮಾಧ್ಯಮದ ತೋರಿಸ್ದೆ, ಕೆಲವರು ಕೊಟ್ಟೆ. ಈ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ದಯಮಾಡಿ ಸ್ನೇಹಮಯಿ ಕೃಷ್ಣ ಅವರೇ, ಈ ವಿಡಿಯೋದಲ್ಲಿರುವಂಥ ಸಿಗ್ನೇಚರು 2ನೇ ಪೇಜಲ್ಲಿರುವಂಥ ಸಿಗ್ನೇಚರ್ಗೆ ಡಿಫ್ರೆನ್ಸ್ ಏನಿದೆ ಅನ್ನುವಂಥದ್ದು ದಯಮಾಡಿ ಮಾಧ್ಯಮದ ಮುಂದೆ ಬಂದು ನೀವು ಹೇಳಿ. ಏನಾದರೂ ಎಲ್ಲಾದರೂ ಓನ್ಲಿ ದ ಡಿಫರೆನ್ಸ್ ಈಸ್ ಜಿರಾಕ್ಸ್ ಫಾಂಟ್ ಸೈಜು ಇದು ಕಮ್ಮಿ, ಇದ್ರ ಜಿರಾಕ್ಸ್ ಫಾಂಟ್ ಸೈಜು ಜಾಸ್ತಿ. ಇದು 14 ಜಿರಾಕ್ಸ್ ಫಾಂಟ್ ಸೈಜ್ ಇರ್ಬೋದು, ಇದು 10 ಜಿರಾಕ್ಸ್ ಫಾಂಟ್ ಸೈಜ್ ಇರ್ಬೋದು. ಸೊ ಎಲ್ಲೋ ಆ ಟಿ ಅನ್ನುವಂಥ ಜಾಗದಲ್ಲಿ ಸಣ್ಣದಾಗಿದೆ, ಇಲ್ಲಿ ದೊಡ್ಡದಾಗಿದೆ ಅಂತ ಹೇಳ್ಕೊಂಡವನು. ಸಿಗ್ನೇಚರು ಇವನು FSLನ ಅವನು ಫಾರೆನ್ಸಿಕ್ಸ್ ಲ್ಯಾಬೊರೇಟರಿಯಿಂದ ಬಂದಿರುವಂಥ ಮಾಹಿತಿ ತಗೊಂಡು ಆಪಾದನೆ ಮಾಡ್ತಾ ಇದ್ದಾನೆ ಅವನು. ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಐ ಆಮ್ ಹ್ಯಾವಿಂಗ್ ಅ ಡಾಕ್ಯುಮೆಂಟ್, ಈ ವಿಡಿಯೋ ಮಾಡಿರುವಂಥ ಡಾಕ್ಯುಮೆಂಟ್ ಇದೆ. ಆ ವಿಡಿಯೋ ಯಾರು ಕೊಟ್ಟರು ಅಂತ ನನಗೆ ಪ್ರಶ್ನೆ ಮಾಡ್ಬೋದು ನೀವು. ಆ ವಿಡಿಯೋ ಇದೇ ವ್ಯಕ್ತಿ ವಿಡಿಯೋ ಮಾಡಿ JDS ಮುಖಂಡಗಳಿಗೆ ಕೊಟ್ಟಿರುವಂಥ ವಿಡಿಯೋ ನಾನು ತಗೊಂಡಿರೋದು. ಅದರಲ್ಲಿ ಮಾತಾಡ್ತಾರಲ್ಲ, ಅದು ನಂದು ವಾಯ್ಸು ಅಂತ ಹೇಳ್ತಾನೆ. ಎಸ್, ಲೆಟ್ ಇಟ್ ಗೋ ಟು ದಿ ಫಾರೆನ್ಸಿಕ್ ಲ್ಯಾಬೊರೇಟರಿ, ಯಾರ್ದು ವಾಯ್ಸು ಅನ್ನುವಂಥ ಗೊತ್ತಾಗುತ್ತೆ. ಇಷ್ಟರ ಮಟ್ಟಿಗೆ ಸುಳ್ಳು ಹೇಳ್ಕೊಂಡು ಇವನು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅನಿವಾರ್ಯತೆ ಇದೆ, ಎಲ್ಲಾದರೂ ಉಂಟಾ ಸರ್? ದೇವನೂರು ಹಂತದ ಮೂರನೇ ಹಂತದ ಬಡಾವಣೆ ಅಥವಾ ನಂತರ ಅನ್ನುವಂಥ ಇರುವಂಥ ಜಾಗದಲ್ಲಿ ಎನಿ ವೈಟ್ನರ್ ನೀವು ಹಾಕಿದ್ನ ಹಿಂದ್ಗಡೆ ಟಾರ್ಚ್ ಲೈಟ್ ಬಿಟ್ಟರೆ ಕೊಡ್ತೀನಿ. ಈಗ ನಾನು ಡೆಫಿನೆಟ್ ನಾನು ಕೊಡ್ತೀನಿ. ಐ ವಿಲ್ ಗಿವ್ ಯು. ನಿಮ್ಮಲ್ಲಿ ನೆನ್ನೆ ಪೂರ್ತಿ ಅದನ್ನೇ ಕಂಪ್ಯಾರಿಸನ್ ಬಿತ್ತಾರೆ. ಈಗಲೇ ಕೊಡ್ತೀನಿ ಸರ್, ಕೊಡ್ತೀನಿ. ಎಸ್, ವಿಡಿಯೋ ತಾನೇ? CM ಈ ಕಾಪಿ ಕೊಡಿಸ್ತೀನಿ, ಈಗಲೇ ಕೊಡ್ತೀನಿ. ಐ ವಿಲ್ ಗಿವ್ ಯು ನಾವು. ಈಗ ಕೊಡ್ತೀನಿ ಸರ್. ಈಗ ಜಿರಾಕ್ಸ್ ಮಾಡಿಸ್ಕೊಂಬಂದು ಆ FIR ಕಾಪಿಗಳು ಅವೆಲ್ಲ ಇದ್ದಾವೆ, ಅವೆಲ್ಲವೂ ಇದ್ದಾವೆ, ಎಲ್ಲವನ್ನೂ ಕೊಡ್ತೀನಿ ಡೆಫಿನೆಟ್ಲಿ. ಅದೇ ಆ ವಿಡಿಯೋ ಕಾಪಿನೇ ನೋಡಿ, ಇದು 2 ಪೇಜ್ ಇರುವಂಥದ್ದು. ಇದನ್ನು ನಾನು ನಿಮಗೆ ಕೊಡ್ತೀನಿ. ಇದರಲ್ಲಿ ಜಿರಾಕ್ಸಲ್ಲಿ ಗೊತ್ತಾಗಲ್ಲ, ಒರಿಜಿನಲ್ಲೇ ಲೈಟ್ ಬಿಟ್ಟರೆ ಮಾತ್ರ ಗೊತ್ತಾಗುತ್ತೆ. ಇದು ಒರಿಜಿನಲ್ ಕಾಪಿ ಅಲ್ಲ, ವಿಡಿಯೋ. ಹೌದು, ಈ ಲೈಟ್ ಬಿಟ್ಟರೆ ಒಂದು ನಿಮಿಷ, ಅದಕ್ಕೆ ಕ್ಲಾರಿಫಿಕೇಶನ್. ವಾಟ್ ಇಸ್ ರಾಂಗ್ ಇನ್ ದಟ್ ಒರಿಜಿನಲ್ ಕಾಪಿ? ನಾನು ಹೇಳಿದ್ನಲ್ಲ, ಈಗ ಶ್ರೇಮಯಿ ಕೃಷ್ಣ ಅವರು ಅಂತರು ಒರಿಜಿನಲ್ ಕಾಪಿನ ವಿಡಿಯೋ ಮಾಡಿ ತಗೊಂಡೋಗಿ JDS BJP ಕೊಟ್ಟರು ಅಂತ ಅದನ್ನು ಕಾಪಿನ ನಾನು ತಗೊಂಡಿದ್ದೀನಿ. ಅದನ್ನ ಶ್ರೇಮಯಿ ಕೃಷ್ಣನ್ಗೆ ಹೇಳಬೇಕು. ಹೌದು,
ಮೂಡಾ ಕಚೇರಿಗೆ ಹೋಗಿ ಇಡೀ ದಾಖಲೆಗಳನ್ನ ತಗೊಂಬತ್ತಾರೆ. ಹೋಗಿ ಇದಿದೆಯಾ ಅಂದರೆ ಹೆಂಗೆ, ಅದು ಏನಿದೆ ಅಂತ. ಹಾಂ, RTIನಲ್ಲಿ ನೀವು ವಿಡಿಯೋ ಮಾಡುವಂಥದ್ದಕ್ಕೆ ಫೋಟೋ ಹೊಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ, ಗೊತ್ತಾ ನಿಮಗೆ? ಸ್ನೇಹಮಯಿ ಕೃಷ್ಣನೇ 100ಕ್ಕೂ 100ರಷ್ಟು ಮಾಡಿರಬಹುದು. 100ಕ್ಕೂ 100ರಷ್ಟು ನಾವು ಚಾಲೆಂಜ್ ಮಾಡ್ತೀವಿ ಸರ್. ಇವತ್ತೇ ಬನ್ನಿ, ಹೋಗೋಣ, ನಾವೆಲ್ಲ ಮಾಧ್ಯಮದ ಮೂಲಕ ಅಲ್ಲಿಗೆ ಹೋಗೋಣ. ಹಾಂ, ಅದನ್ನು ನೀವು ಅಲ್ಲಿ ಕೇಳಬೇಕು. ಇಟ್ ಈಸ್ ಅವೈಲೇಬಲ್ ಇನ್ ದ ಅಲ್ಲ, ಇದು ಪಬ್ಲಿಕ್ ಡೊಮೈನಲ್ಲಿ, ಇದು ಪಬ್ಲಿಕ್ ಡೊಮೈನಲ್ಲಿ ಇರೋದ್ರಿಂದ ಅದು ಎಲ್ಲಿ ಬಂತು, ಯಾಕೆ ಬಂತು, ಯಾಕೆ ಆರ್ಕೊಂಡು ಹೋಯ್ತು ಅನ್ನುವಂಥದ್ದು ಇಟ್ ಇಸ್ ನಾಟ್ ದ ಇಶ್ಯೂ. ಅದನ್ನೇ ಅವ್ರಿಗೆ ಹೆಂಗೆ ಸಿಕ್ತು, ನಮ್ಗೆ ಹೆಂಗೆ ಸಿಕ್ತು ಅನ್ನುವಂಥದ್ದು ಅಷ್ಟೇ, ಅದಲ್ಲ, ಇಟ್ಸ್ ನಾಟ್ ಇಶ್ಯೂ. ನನಗೆ ಸಿಕ್ತು, ಫಸ್ಟು ನನಗೆ ಸಿಕ್ತು, ನಾನು ಕಳಿಸ್ಕೊಟ್ಟಿದ್ದೀನಿ ಅವರ PS ಗೆ. ಅರ್ಥ ಆಯ್ತಾ? ವೆರಿಫೈ ಮಾಡಿದ್ದಾರೆ. ವೆರಿಫೈ ಮಾಡದೆ ಆಗ್ತಾರ? ವೆರಿಫೈ ಮಾಡಿದೆ CM X ಖಾತೆನಲ್ಲಿ ಬಂದ್ಬಿಡ್ತಾ? 100ಕ್ಕೂ 100ರಷ್ಟು ವೆರಿಫೈ ಮಾಡಿದ್ದೀವಿ. 100ಕ್ಕೂ 100ರಷ್ಟು ವೆರಿಫೈ ಮಾಡಿದ್ದೀವಿ. ಸುಮ್ಮನೆ ಯಾವುದೋ ಬಂದ ತಕ್ಷಣ ನಾವು ಹಾಕುವಂಥದ್ದಕ್ಕಾಗಲ್ಲ, ಯಾಕೆಂದರೆ ಚೀಫ್ ಮಿನಿಸ್ಟರ್ ಖಾತೆ ಅದು. ಅದನ್ನೇ ಹೇಳದ್ನಲ್ಲ, ಹೆಸರಿ ಕೇಳ್ತೀರಿ ನೀವು. ಅದನ್ನೇ ಅಲ್ಲಲ್ಲ, ನೀವು ಹೇಳ್ತಾ ಇರೋದನ್ನ ಆ ಥರ ಕಟ್ನಲ್ಲ. ನೀವು ವಿಡಿಯೋ ಮಾಡಿರುವಂಥದ್ದನ್ನ ಹೇಳಿ ಅಂತ ಕಾಣಿಸುತ್ತೆ. ಅದೇ ನಾನು ತನಿಖೆ ಆಗಬೇಕು ಸರ್, ಅವನ ವಿರುದ್ಧ ನಾವೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ದಯಮಾಡಿ ತನಿಖೆ ಮಾಡಿ ಅಂತ. ವಿಡಿಯೋ 100ಕ್ಕೂ 100ರಷ್ಟು ಜಿನಿಯನ್ ಇದೆ, ನಾನು ವೆರಿಫೈ ಮಾಡಿದ್ದೀನಿ. 100ಕ್ಕೆ 100ರಷ್ಟು ಜಿನಿಯನ್ ಇದೆ, 100% ಜಿನಿಯನ್ ಇದೆ. ಹೌದು, ಒರಿಜಿನಲ್ ವಿಡಿಯೋ ಅದು. ವಿಡಿಯೋ ಈಸ್ ಒರಿಜಿನಲ್. ಆ ಡಾಕ್ಯುಮೆಂಟಲ್ಲಿರುವಂಥ ಒರಿಜಿನಲ್ಲು. ನಿಮಗೆ ಒಂದು ಪತ್ರವನ್ನು ಬರ್ಕೊಂಬನ್ನಿ, ನಾನು ಈಗಲೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮೂಡಾ ಕಮಿಷನರ್ ಹತ್ರ. ಆ ಕಾಪಿನ ತೋರಿಸುವಂಥದ್ದು, ಟಾರ್ಚ್ ಲೈಟ್ ಬಿಟ್ಟು ನೀವು ವಿಡಿಯೋ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ನಾನು ಕಲ್ಪಿಸ್ಕೊಡ್ತೀನಿ. ನಾನು RTIನಲ್ಲಿ ನಿಮಗೆ ಕೊಡಿಸ್ತೀನಿ ನಾನು. ಅಲ್ಲಿ ನೀವೇ ಯಾಕೆ ಇಲ್ಲೇ ಕನ್ಕ್ಲೂಷನ್ಗೆ ಬರ್ತೀರಿ? ಕನ್ಕ್ಲೂಷನ್ಗೆ ಬರೋದು ಬೇಡಿ. ನಿಮಗೆ ನೀವೇ ಕನ್ಕ್ಲೂಷನ್. ಈಗ ಆಯಿತು, ಈ ಸಮಸ್ಯೆ ಏನು ದಯಮಾಡಿ ಹೇಳಿ, ಏನು ವಾಟ್ಸ್ ಯುವರ್ ಪ್ರಾಬ್ಲಮ್? ಹೌದು ಹೌದು, ಅವರೇ ಮಾಡಿರೋದೆ, ಅವರೇ ದೂರು ಕೊಟ್ಟವ್ರಲ್ಲ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ. ಸೇಮ್ ಸ್ನೇಹಮಯಿ ಕೃಷ್ಣ ಆಸ್ ಲಾರ್ಜ್ ಎ ಕಂಪ್ಲೈಂಟ್. ಹಾಂ, ಆಫ್ಟರ್ ವೆರಿಫಿಕೇಶನ್, ಆಫ್ಟರ್ ಕನ್ಫರ್ಮಿಂಗ್. 100ಕ್ಕೂ 100ರಷ್ಟು ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. 100ಕ್ಕೂ 100ರಷ್ಟು ವಿಡಿಯೋ ಇಸ್ ಒರಿಜಿನಲ್. ಎಲ್ಲಿದೆ ಸಹಿ ವ್ಯತ್ಯಾಸ? ದಯಮಾಡಿ ತಾವು ಒಂಚೂರು ತೋರಿಸ್ತೀರಾ? ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲಿ ಸಹಿ ವ್ಯತ್ಯಾಸ ಎಲ್ಲಿದೆ ಅನ್ನುವಂಥದ್ದು ದಯಮಾಡಿ. ನಾನು ನೋಡಿದ್ದೀನಿ, ಅಲ್ಲೇ ಕೂತಿದ್ದೀನಲ್ಲ, ಪತ್ರಿಕಾ ಗೋಷ್ಠಿನಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತಿದ್ದೀನಲ್ಲ. ದಯಮಾಡಿ ತಮ್ಮಲ್ಲಿ ನಾನು ನೋಡಿದೆ, ಡಿಬೇಟ್ ನೋಡಿದೆ, ತಾವು ಭಾಳ ಜೋರಾಗಿ 1 ಅವರ್ ಮಾಡಿದ್ರಿ. ಎಲ್ಲಿ ಡಿಫರೆನ್ಸ್ ಇದೆ ಅನ್ನುವಂಥದ್ದು ಸುವರ್ಣ ಚಾನಲಲ್ಲಿ ಮಾಡಿದ್ರಿ. ಒಂಚೂರು ದಯಮಾಡಿ. ಅಲ್ಲ ಸರ್, ಕ್ಲಾರಿಫಿಕೇಶನ್ ಕೊಡ್ತೀವಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾ ಬೇಡವಾ ನಾವು? ಮತ್ತು ನೀವೇ ಕೇಳಿದ ಪ್ರಶ್ನೆನ ನೀವೇ ಉತ್ತರ ಕೊಟ್ಕೊಂಡ್ರೆ ಹೆಂಗೆ? ಅವ್ರು ಕೇಳ್ತಾ ಇದ್ದಾರೆ, ಮಧು ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆನ. ಹಾಂ, ಏನು ಸಮಸ್ಯೆ ಏನಿದೆ ಅಲ್ಲಿ? ನಾನು ಓಪನ್ ಮಾಡಿ ನೋಡಿದ್ದೀನಿ ಸರ್, ನಾನು ನೋಡಿದ್ದೀನಿ ಅವ್ರದ್ದು ಇದನ್ನು. ಅಲ್ಲ ಸರ್, ನಿಮ್ಮದು ಓಪನ್ ಮಾಡಿ ನಾನು ನೋಡಿದ್ದೀನಿ ಸರ್. ನೀವು ಹೇಳಿ ಸರ್. ಆಯಿತು, ನೀವು ಹೇಳಿ ಸರ್. ಹೇಳಿ ಸರ್. ನೀವು ಇವ್ರು ಏನಿದೆ ವ್ಯತ್ಯಾಸ ಹೇಳಿ ಏನು ಹೇಳಿ ಸರ್. ಗೊತ್ತಾಗುತ್ತೆ. ನನಗೇನು ಗೊತ್ತಾಗ್ತಾ ಇಲ್ಲಪ್ಪ. ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫರೆನ್ಸ್ ಅಟ್ ಆಲ್. ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫರೆನ್ಸ್ ಅಟ್ ಆಲ್. ಹಾಂ ಹಾಂ ಹಾಂ, ಬನ್ನಿ ಇಲ್ಲಿ. ಇತ್ತಾನೆ ನೀವು ಕಳಿಸಿರೋದು ಅದು ಇಲ್ಲಿದೆ ನೋಡಿ ಸರ್. ನೀವು ಕೇಳಿದ್ದೆ ಸರ್, ಅದಕ್ಕೇನೆ ಬರ್ತಾ ಇದ್ದೀನಿ. ನೀವು ಕಳಿಸಿರೋದನ್ನ ನಾನು ನೋಡ್ತಾ ಇದ್ದೀನಿ ಸರ್. ಅಲ್ಲಲ್ಲ, ನೀವು ಅದನ್ನೇ ದಿವಸ ನಿಮ್ಮ ಟಿವಿನಲ್ಲಿ ಬಂದಿರುವಂಥದ್ದೇ ನಾನು ನೋಡ್ತಾ ಇದ್ದೀನಿ ಸರ್. ಹಾಂ, ನೀವು ಕಳಿಸಿರೋದು ಇದೆಯಲ್ಲ ಸರ್? ಹಾಂ, ದಯಮಾಡಿ ಒಂಚೂರು ತಾವು ಇಲ್ಲಿಗೆ ಬರ್ತೀರಾ ಸರ್? ನಾನು ತೋರಿಸ್ತೀನಿ. ನಾವು ಇಲ್ಲಿಗೆ ಬರ್ತೀರಾ ಸರ್?
ಹಾಂ ಈಗ ಇನ್ನೊಂದನ್ನು ಓಪನ್ ಮಾಡಿ ಅದೆರಡು ಸಹಿ ಅಥವಾ ನೀವು ಸಿಎಂ ಅವರು ಟ್ವಿಟರ್ ನಲ್ಲಿ ಮಾಡಿರ್ತಕ್ಕಂಥ ಆ ಲೆಟರ್ ತಗೊಳ್ಳಿ, ಎರಡು ಸಹಿ ಒಂದೇ ಇದೆ ಅನ್ನೋದು ನಿಮ್ಮ ವಾದನ. ಹೌದು, 100ಕ್ಕೂ ಅಲ್ಲಲ್ಲ, ಸಹಿ ಒಂದೇ ಇದೆ. ಅವನು ಹೇಳ್ತಾ ಇರುವಂಥದ್ದು ಇಂಟು ಮಾರ್ಕ್ನ ಅವನು ಫ್ಯಾಬ್ರಿಕೇಟ್ ಮಾಡಿ, ಅಲ್ಲಲ್ಲ ಅದಕ್ಕೆ ಆನ್ಸರ್ ಮಾಡ್ತೀನಿ ಸರ್. ಸಹಿ ಎರಡು ಒಂದೇ ಇದೆ 100ಕ್ಕೂ 100ರಷ್ಟು. ಇಂಟು ಮಾರ್ಕ್ ಮಾಡಿರುವಂಥದ್ದನ್ನ ಪಕ್ಕದಲ್ಲಿ ಇಂಟು ಮಾರ್ಕ್ ಮಾಡಿರುವಂಥದ್ದನ್ನ ಇವನೇ ಮಾಡಿ ಇನ್ನೊಂದು ಪತ್ರಿಕೆ ಇದನ್ನ ಫೋಟೋ ಹೊಡೆದಿರ್ಬೋದು. ಎಸ್, ಕರೆಕ್ಟ್, ಇವನೇ ಮಾಡಿರ್ಬೋದು ಇಂಟು ಅನ್ನುವಂಥದ್ದು. ಬಟ್ ಇಲ್ಲಿ ನೀವೇನು ಕಳಿಸಿದ್ರಿ ಒರಿಜಿನಲ್ ಫಸ್ಟ್ ಒನ್ನು, ಆ ಸಹಿ ಮತ್ತು ನನ್ನಲ್ಲಿರುವಂಥ ಸಹಿ ಒಂದೇ ಇದರಲ್ಲಿದೆ ನೋಡಿ ಸರ್. ಸಹಿ ಇದೆ, ಇಂಟು ಮಾರ್ಕ್ ಮಾಡಿರುವಂಥದ್ದು ಸೇಮ್ ಡಿಸ್ಟೆನ್ಸ್ ಇದೆ. ಇಲ್ಲಿರುವಂಥದ್ದು ಮತ್ತು ವಿಡಿಯೋದಲ್ಲಿರುವಂಥದ್ದು ಒಂದೇ ಇದೆ. ಆಮೇಲೆ ಒರಿಜಿನಲ್ ಕಾಪಿನಲ್ಲೂ ಒಂದೇ ಇದೆ. ನಿಮಗೆ ಬೇಕಾದರೆ ನಾನು ಪರ್ಸ್ನಲಾಗಿ ಕರ್ಕೊಂಡು ಹೋಗ್ತೀನಿ, ಈ ಕಾಪಿನ ಒರಿಜಿನಲ್ ಕಾಪಿ ತೋರಿಸ್ತೀನಿ. ಏನು ಪ್ರೊಸೆಸ್ ಅಂದರೆ ಅಲ್ಲ, ಅವ್ರಿಗೆ ಹೇಳ್ಬಿಡ್ತೀನಿ, ಒಂದು ನಿಮಿಷ, ನನಗೆ ಕನ್ಫ್ಯೂಷನ್ ಆಗುತ್ತೆ. ಹೌದು, 100ಕ್ಕೂ 100ರಷ್ಟು ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಕೇಸ್ನ ಆಗಲೇ ಕೊಟ್ಟಿದ್ದೀವಿ ಸರ್ ನಾವು. ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್, ಈಸ್ ಎ ಹ್ಯಾಬಿಚುಯಲ್ ಬ್ಲಾಕ್ ಮೇಲರ್, ಈಸ್ ಎನ್ ಹ್ಯಾಬಿಚುಯಲ್ ಎಕ್ಸ್ಟಾರ್ಷನ್ ಪರ್ಸನ್ ಅನ್ನುವಂಥದ್ದು ನಾನು ಹೇಳ್ತಾ ಇಲ್ಲ ಸರ್, ಪೊಲೀಸ್ ಇಲಾಖೆಗಳ ದಾಖಲೆಗಳು ಹೇಳ್ತಾ ಇದ್ದಾವೆ. ಈ ಡಾಕ್ಯುಮೆಂಟ್ಗೂ ಅದನ್ನೇ ಮಾಡಿದ್ದಾನೆ. ಇನ್ನೂ ಬರ್ತೀನಿ ನಾನು, ಇನ್ನೂ ಭಾಳ ಇಂಪಾರ್ಟೆಂಟಾಗಿ ಒಂದು 2 ಪಾಯಿಂಟ್ನ ಹೇಳ್ಬೇಕು ನಾನು ನಿಮಗೆ. ವೆರಿ ಇಂಪಾರ್ಟೆಂಟಾಗಿ 2 ಪಾಯಿಂಟನ್ನು ನಾನು ನಿಮಗೆ ಹೇಳಬೇಕು ನಿಮಗೆ. ನನಗೆ